ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಶ್ತಾ ವ್ಲಾಗ್ಸ್ ಚಾನಲ್. ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿರಬೇಕು ಅಂತ ದೇವ್ರನ್ನ ಕೇಳ್ತಾ ವಿಡಿಯೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಾವು ಮನೆಯೆಲ್ಲ ಪೂಜೆ ಮುಗಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಿಂದ 5 ಕಿಲೋಮೀಟರ್ ದೂರದಲ್ಲಿರುವ ವಿದ್ರಾಶ್ವರ ದೇವಸ್ಥಾನ ದರ್ಶನ ಮಾಡೋಣ ಅಂತ ಬಂದ್ವಿ. ಏಕೆಂದರೆ ಇವತ್ತು ಷಷ್ಠಿ ಆಗಿರೋದ್ರಿಂದ ಈ ಜಾಗ ತುಂಬ ಶ್ರೇಷ್ಠವಾದದ್ದು. ಹಾಗೆ ಇಲ್ಲಿ ಒಳಗಡೆ ಎಂಟ್ರೆನ್ಸ್ ಆಗಿದ ತಕ್ಷಣ ವಿದ್ರಾಶ್ವರ ನಾರಾಯಣ ಸ್ವಾಮಿಯ ಗಾಳಿ ಗೋಪುರವನ್ನು ನೀವು ನೋಡಬಹುದು. ಹಾಗೆ ಬರ್ತಾ 9 ಎಡೆ ನಾಗರ ಹಾವು, ಶ್ರೀಕೃಷ್ಣ, ರುಕ್ಮಿಣಿ, ರಾಧೆ ದೇವರನ್ನು ಕಾಣಬಹುದು. ಮತ್ತು ಹುತ್ತವನ್ನು ದರ್ಶನ ಮಾಡಿ ಒಳಗೆ ಹೋಗ್ತಾ ದಾರಿಯಲ್ಲಿ ನಮಗೆ ಪೂಜೆ ಸಾಮಾನು ಅಂಗಡಿಗಳು, ಮಕ್ಕಳ ಆಟದ ಅಂಗಡಿಗಳು ನಮಗೆ ಕಾಣಿಸುತ್ತೆ. ಹಾಗೆ ಕೈಕಾಲು ತೊಳೆದು ದೇವಸ್ಥಾನದ ಒಳಗೆ ಹೋದರೆ ಎಲ್ಲೆಡೆ ನೀವು ನೋಡಿದ್ರೆ ನಾಗರಕಲ್ಲು ಪ್ರತಿಷ್ಠೆ ನೋಡಬಹುದು. ಈ ನಾಗರಕಲ್ಲು ಪ್ರತಿಷ್ಠೆಗಳ ಕಾರಣ ಏನೆಂದರೆ, ಮದುವೆ ಆಗದೇ ಇರೋರಿಗೆ, ಮಕ್ಕಳಾಗದೇ ಇರೋರಿಗೆ, ಹಾಗೆ ನಾಗದೋಷ ಪರಿಹಾರಕ್ಕಾಗಿ ಭಕ್ತಾದಿಗಳು ತಮ್ಮ ಹರಕೆ ಮುಖಾಂತರ ನಾಗರಕಲ್ಲ ಪ್ರತಿಷ್ಠೆಗಳನ್ನು ಪ್ರತಿಷ್ಠೆ ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುತ್ತಾರೆ. ನಾವು ಮೊದಲು ಬಂದಾಗ ಇಷ್ಟು ನಾಗರ ಪ್ರತಿಷ್ಠೆಗಳು ಇಲ್ಲಿ ಇರಲಿಲ್ಲ ಫ್ರೆಂಡ್ಸ್. ಈಗ ಕಣ್ಣು ಕಾಣುವಷ್ಟು ಜಾಗದಲ್ಲಿ ನಾಗರಕಲ್ಲ ಪ್ರತಿಷ್ಠೆಗಳನ್ನು ಇರುವುದನ್ನು ನೀವು ನೋಡಬಹುದು. ಇದರ ಒಂದು ರೀಸನ್ ನೀವೇ ಗಮನಿಸಬಹುದು, ಎಷ್ಟು ಮಹಿಮೆ ಇದೆ ಇಂದು ಈ ದೇವಾಲಯಕ್ಕೆ. ಹಾಗೆ ಎಷ್ಟು ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡ ಕಾರಣದಿಂದ ತಮ್ಮ ಹರಕೆ ಪ್ರತೀಕವಾಗಿ ನಾಗರ ಪ್ರತಿಷ್ಠೆ ಮಾಡಿದ್ದಾರೆಂದು. ಹಾಗೆ ನೀವಿನ್ನೂ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಬೇಕೆಂದು ನಾನು ನಿಮ್ಮನ್ನು ಕೇಳ್ಕೊತೀನಿ ಫ್ರೆಂಡ್ಸ್. ನಾವು ನಾಗರಗಳನ್ನು ಶುಭ್ರವಾಗಿ ತೊಳೆದು ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಹೂವು, ಸಾಂಬ್ರಾಣಿ ಕಡ್ಡಿ, ಹಾಲು, ಅಕ್ಷತೆಯನ್ನು ಎಲ್ಲ ದೇವರಿಗೆ ಸಮರ್ಪಣೆ ಮಾಡಿ ಪ್ರದಕ್ಷಿಣೆ ಮಾಡಿ ಆ ಅಶ್ವತ್ಥನಾರಾಯಣ ಸ್ವಾಮಿಯ ಒಂದು ಆಶೀರ್ವಾದ ಕೃಪೆಯನ್ನು ತೆಗೆದುಕೊಂಡು ನನ್ನ ಹೆಂಡತಿ 5 ಜನ ಮುತ್ತೈದರಿಗೆ ಹೂವು, ಅರಿಶಿನ, ಕುಂಕುಮ ಕೊಟ್ಟು ಅವರ ಆಶೀರ್ವಾದ ಪಡೆದುಕೊಂಡಳು. ಹಾಗೆ ಮುಂದೆ ಈ ಪ್ರದೇಶದ ಬಗ್ಗೆ ಇನ್ನಷ್ಟು ಹೇಳಬೇಕಂದ್ರೆ, ಇದು ಒಂದು ಐತಿಹಾಸಿಕ ಸ್ವಾತಂತ್ರ್ಯ ಹೋರಾಟದ ಸ್ಥಳ ಎಂದು ಕೂಡ ಹೇಳಬಹುದು. ಏಕೆಂದರೆ ನೀವು ಎಲ್ಲ ಸ್ಕೂಲ್ ಡೇಸಲ್ಲಿ ಓದಿರ್ತೀವಿ ವಿದ್ರಾಶ್ವತ ಘಟನೆ ಅಥವಾ ವಿದ್ರಾಶ್ವತ ದುರಂತ ಎಂದು. ಆ ಸ್ಥಳವೇ ಈ ಒಂದು ಪುಣ್ಯಕ್ಷೇತ್ರ ಸ್ಥಳನೂ ಹೌದು. ಹಾಗೆ ಇಲ್ಲಿ ಬಂದರೆ ನೀವು ಸ್ವಾತಂತ್ರ್ಯ ಹೋರಾಟದ ಸ್ಮಾರಕಗಳು ಹಾಗೂ ಮ್ಯೂಸಿಯಂ, ಹಾಗೆ ಮಕ್ಕಳ ಆಟ ಆಡೋಕ್ಕೆ ಪ್ಲೇ ಗ್ರೌಂಡ್ಸ್, ಹಾಗೆ ಪಾರ್ಕ್, ಸುತ್ತಮುತ್ತ ಶುಭ್ರವಾದ ವಾತಾವರಣದಿಂದ ಕೂಡಿದ ಎಲ್ಲೆಲ್ಲೂ ಗಿಡ ಮರಗಳು, ವಾಟರ್ ಫೌಂಟ್ಸ್ ಅನ್ನು ನೀವು ಎಲ್ಲ ನೋಡಬಹುದು. ಹಾಗೆ ಇಲ್ಲಿ ಅವರ ಈಡೇರಿಕೆ ನೆರವೇರಿದವರು ಕೆಲವರು ಮದುವೆಗಳನ್ನು ಸಹ ಇಲ್ಲಿ ನೆರವೇರಿಸಿಕೊಳ್ತಾರೆ. ಹಾಗೆ ಇಲ್ಲಿ ವರ್ಷಕ್ಕೊಮ್ಮೆ ಅದ್ಧೂರಿಯಾಗಿ ಶ್ರೀ ನಾರಾಯಣ ಸ್ವಾಮಿಯ ರಥೋತ್ಸವವನ್ನು ನಡೆಸ್ತಾರೆ. ಇದನ್ನು ನೋಡಲು ಸುತ್ತಮುತ್ತಲ ಕರ್ನಾಟಕದ ಹಾಗೂ ಆಂಧ್ರ ಪ್ರದೇಶದ ಗಡಿ ಭಾಗದಿಂದ ಹಲವಾರು ಭಕ್ತರು ಬಂದು ದೇವರ ಸಂದರ್ಶನವನ್ನು ಮಾಡ್ತಾರೆ. ಹಾಗೆ ನಾವು ನಾಗರಕಲ್ಲ ಪ್ರತಿಷ್ಠೆ ಪೂಜೆ ಮುಗಿದ ಮೇಲೆ ಹಾಗೆ ಅಶ್ವತ್ಥನಾರಾಯಣ ಸ್ವಾಮಿ ದರ್ಶನ ಮಾಡಿ ಆಶೀರ್ವಾದ ಪಡೆದುಕೊಂಡು ಹೊರಗೆ ಬರುವಾಗ ನನ್ನ ಮಗಳು ಎಲ್ಲ ಆಟದ ಅಂಗಡಿಗಳಿರುವ ಆಟ ಸಾಮಾನು ನೋಡಿ, ಅಪ್ಪ ಆಟ ಸಾಮಾನು ಅಂತ ಕೇಳ್ತಾ ಇರುವಾಗ ಒಂದು ಚಿಕ್ಕ ಆಟ ಸಾಮಾನು ಕೊಡಿಸಿ ಬರುವಾಗ ರೋಡಲ್ಲಿ ಎಲ್ಲಾಡ್ತಾ ಆಟ ಆಡ್ಕೊಂಡು ಬಂದು ನಾನು ಬೇಗ ಕರ್ಕೊಂಡ್ಬಂದ್ಬಿಟ್ಟೆ. ಯಾಕಂದರೆ ಅಲ್ಲಿರೋ ಅಷ್ಟು ನನ್ನ ಮಗಳು ಅಂಗಡಿ ಎಲ್ಲ ಬೇಕು ಅಂತಾಳೆ, ಅದು ಇದು ಬೇಕು ಅಂತಾಳೆ ಅದಕ್ಕೆ. ಸೊ ಫ್ರೆಂಡ್ಸ್, ಪ್ಲೀಸ್ ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು.